ರಾಣಿಬೆನ್ನೂರು, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ ಈ ರೀತಿ ಎಲ್ಲ ಹಲವಾರು ಕರ್ನಾಟಕದ ರಾಜ್ಯಾದ್ಯಂತ ಕಾಲ್ ಮಾಡೋದ್ರಲ್ಲಿ ಸುಮಾರು ಒಂದು 30-40% ಅಷ್ಟು ಜನ ಗುರೂಜಿ ದಯವಿಟ್ಟು ನೀವು ನನಗೆ ಅಕಸ್ಮಾತ್ ಏನೋ ರಾಣಿಬೆನ್ನೂರಿಗೆ ಬಂದಾಗ ನನ್ನ ಬಂದು ಭೇಟಿ ಮಾಡಿ ಅಂತ. ನಮಗೆ 5 ರೀತಿ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಹಳ ಬಹಳ ಅತ್ಯಮೂಲ್ಯವಾದಂತಹ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾರೆ. ಗುರುಗಳು ನನಗೆ ಹೇಳ್ಕೊಡೋದು, 1 ಹೆಜ್ಜೆ ಅವ್ರು ಇಡಲಿ ಮೊದಲು, ಆಮೇಲೆ ಬೇಕಾದ್ರೆ ನೀನು 3 ಹೆಜ್ಜೆ ಇಡೋದಕ್ಕೆ ನಿನಗೆ ಅವಕಾಶ ಇದೆ. ಅವ್ರು 1 ಹೆಜ್ಜೆನೂ ಇಡದೇನೆ ನೀನು ಯಾವುದೇ ಕಾರಣಕ್ಕೂ ಇಡಂಗಿಲ್ಲ. ಇದು ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಅನ್ವಯ. ನಿನ್ನ ರೇಟ್ ಎಷ್ಟಯ್ಯ, ಎಷ್ಟು ನಿನ್ನ ಕನ್ಸಲ್ಟೇಷನ್ ಫೀಸ್, ಏನು 10,000ನ, 20,000, 50,000ನ, 1,00,000ನ? ನಿನ್ನ ದೌಲತ್ತಿದ್ರೆ ನಿನ್ನ ಹತ್ರ ಇರಲಿ, ತೊಂದರೆ ಇಲ್ಲ. ಖಂಡಿತವಾಗ್ಲೂ ನೀನು ಬಂದು ಭೇಟಿ ಮಾಡು. ನೀನು ದುಡ್ಡೇ ಕೊಡಬೇಡ, ಬಂದು ಭೇಟಿ ಮಾಡು. ಆಮೇಲೆ ಇಲ್ಲ ನಿನಗೆ ಮುಂದ್ರುಂದಿ ಮುಸಲಮ್ಮ ಪಂಡಗ ಅಂತ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಇಂದಿನ ವಿಷಯ ಸಾಕಷ್ಟು ಜನ ಕಾಲ್ ಮಾಡ್ತಾರೆ. ದಿನಕ್ಕೆ ಒಂದು 100+ ಕಾಲ್ಗಳು ಬರ್ತವೆ. ಇದರಲ್ಲಿ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿದೆ ಗುರುಜಿ, ಬಹಳ ಅತ್ಯದ್ಭುತವಾಗಿ ಮಾತಾಡ್ತೀರಾ, ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ತೀರಾ, ಸತ್ವಭರಿತವಾದಂತಹ ವಿಚಾರಗಳು ನಮಗೆ ಅರಿವಿಗೆ ಬರದೇ ಇರುವಂಥದ್ದನ್ನೆಲ್ಲವೂ ಕೂಡ ನಿಮ್ಮ ಒಂದು ವಿಡಿಯೋಗಳಿಂದ ನಮಗೆ ಅರಿವು ಮೂಡಿಸುತ್ತೆ. ತುಂಬ ಥ್ಯಾಂಕ್ಸ್. ನಾವಿರೋದು ರಾಣಿಬೆನ್ನೂರು, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ ಈ ರೀತಿ ಎಲ್ಲ ಹಲವಾರು ಕರ್ನಾಟಕದ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡೋದ್ರಲ್ಲಿ ಸುಮಾರು ಒಂದು 30-40% ಅಷ್ಟು ಜನ ಗುರೂಜಿ ದಯವಿಟ್ಟು ನೀವು ನನಗೆ ಅಕಸ್ಮಾತ್ ಏನೋ ರಾಣಿಬೆನ್ನೂರಿಗೆ ಬಂದಾಗ ನನ್ನ ಬಂದು ಭೇಟಿ ಮಾಡಿ ಅಂತ. ನೋಡಿ, ನಿಮ್ಮೆಲ್ಲರಿಗೂ ಒಂದು ವಿಚಾರ ತಿಳಿಸ್ತೀನಿ. ನಮಗೆ 5 ರೀತಿ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಹಳ ಬಹಳ ಅತ್ಯಮೂಲ್ಯವಾದಂತಹ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾರೆ. ನಮಗಿಂತ ಕಿರಿಯರು, ಇದು ಮೊಟ್ಟ ಮೊದಲನೇದು. ನಮಗಿಂತ ಕಿರಿಯರು, ಚೆನ್ನಾಗಿ ತಿಳ್ಕೊಳ್ಳಿ. ಮೊದಲನೇದು ನಮಗಿಂತ ಕಿರಿಯರು. ಎರಡನೇದು ಸಮಾನ ಮನಸ್ಕರರು ಅಥವಾ ಸಮಾನ ವಯಸ್ಕರರು, ಫ್ರೆಂಡ್ಸ್ ಅಂತ ತಿಳ್ಕೊಳ್ಬೋದು. ಇದು ಎರಡನೇದು. ಒಂದು ಕಿರಿಯರು, ಇನ್ನೊಂದು ಸಮಾನ ಮನಸ್ಕರರು, ವಯಸ್ಕರರು. ಹಿರಿಯರು ಅಂದರೆ ನಮಗಿಂತ ದೊಡ್ಡವರು, ಅಣ್ಣ, ಅಕ್ಕ, ಸೊ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ನಮಗಿಂತ ಹಿರಿಯರು. ಅಣ್ಣನ ಸ್ನೇಹಿತ, ಅಕ್ಕನ ಸ್ನೇಹಿತ, ಈ ರೀತಿ ವಯಸ್ಸಲ್ಲಿ ನಮಗಿಂತ ದೊಡ್ಡವರು. ಇದು ಮೂರನೇದು. ನಾಲ್ಕನೇದು ಬಂದು ಮುಖ್ಯಸ್ಥರು ಅಥವಾ ಪ್ರಮುಖರು, ಅಂದರೆ ನಾವು ಮಾತೃ ಸಮಾನರು, ಪಿತೃ ಸಮಾನರು ಅಂತ ಹೇಳ್ತೀವಿ. ಸೊ ಇದು ಬಹಳ ಮುಖ್ಯ. ಅಂದರೆ ಪ್ರಮುಖರು, ನಾವು ಅವ್ರಿಗೆ ಬೆಲೆ ಕೊಡ್ತೀರಿ, ಗೌರವ ಕೊಡ್ತೀರಿ, ನಾವು ಅವ್ರನ್ನ ಕಂಡ್ರೆ ಹೆದರ್ತೀರಿ, ಅವ್ರ ಮಾತಿಗೆ ಅತ್ಯದ್ಭುತವಾದಂತಹ ಶಿರಬಾಗಿ ಅವ್ರು ಹೇಳೋದನ್ನೆಲ್ಲವನ್ನ ನಾವು ಮಾಡ್ತೀರಿ. ಇವರು ಮುಖ್ಯಸ್ಥರು ಅಥವಾ ಪ್ರಮುಖರು ಅಂತ ತಿಳ್ಕೊಳ್ಳಿ. ನಾಲ್ಕನೇವರು ಕಿರಿಯರು, ಸಮಾನ ವಯಸ್ಕರರು, ಹಿರಿಯರು, ಮುಖ್ಯಸ್ಥರು. ಹಿರಿಯರಿಗಿಂತನೂ ಬಹಳ ಆದ್ಯತೆ ಮಾನ್ಯತೆ ಮುಖ್ಯಸ್ಥರು, ಪ್ರಮುಖರು. ಇನ್ನು 5ನೇದು ಇವರು ಗುರುಗಳು. ಈ ಶಾಲೆಯಲ್ಲಿ ವಿದ್ಯೆಗಳನ್ನು ಹೇಳ್ಕೊಟ್ಟಂಥವ್ರು ಶಿಕ್ಷಕರು, ಶಿಕ್ಷಕಿಯರು. ಅವರು ಬೇರೆ, ವಿದ್ಯಾ ಬುದ್ಧಿ ಹೇಳ್ಕೊಡೋರು ಬೇರೆ, ಜ್ಞಾನವನ್ನು ಹೇಳ್ಕೊಡೋವಂಥವ್ರು, ಕಲೆಗಳನ್ನು ನಮಗೆ ಯಾವುದಾದ್ರೂ ವೃತ್ತಿಗಳನ್ನು ತಿಳಿಸ್ತಾರಲ್ಲ, ಇವರು ಒಂದು ರೀತಿ ಶಿಕ್ಷಕರೇ, ಆದರೂ ಅವರನ್ನು ಗುರುಗಳು ಅಂತ ನಾವು ಕರಿಬಹುದು. ಆದರೆ ಮೂಲವಾಗಿ ಜೀವನದ ಒಂದು ಮಾರ್ಗದರ್ಶನವನ್ನು ನೀಡೋರನ್ನ, ಸಮಸ್ಯೆಗಳನ್ನು ಪರಿಹಾರ ಮಾಡೋರನ್ನ ನಾವು ಗುರುಗಳು ಅಂತ ಕರಿತೀರಿ. ಈ 4 ಜನಕ್ಕಿಂತನೂ ಅತ್ಯದ್ಭುತವಾದಂತಹ ಪ್ರಭಾವಶಾಲಿ, ನಿಮ್ಮ ಬದುಕಿಗೆ ರೂಪಾಂತರಣ ಮಾಡೋದಕ್ಕೆ ಮೂಲವಾದಂತಹ ವ್ಯಕ್ತಿಗಳು ಗುರುಗಳು. ಈ ಗುರುಗಳನ್ನು ನೀವು ಯಾರನ್ನೇ ಆಗಲಿ ನಮ್ಮನೆಗೆ ಬನ್ನಿ ಅಂತ ಕರೆಯೋದಿಲ್ಲ, ಕರಿಬಾರದು. ಮೊದಲು ಅವರಿರೋ ಸ್ಥಳಕ್ಕೆ ನೀವು ಹೋಗಿ ಭೇಟಿ ಮಾಡಿ, ಆಗ ನಿಮಗೆ ಶ್ರೇಯಸ್ಸು, ಆಗ ನಿಮಗೆ ಆಶೀರ್ವಾದ, ಕೃಪೆ, ಅನುಗ್ರಹ ದೊರಕುತ್ತೆ. ನೀವು ಅವ್ರನ್ನೇ ಕರೆದು, ನಾನು ಮೈಸೂರಿಗೆ ಬರ್ತೀರಾ, ನನ್ನನ್ನು ಬಂದು ಭೇಟಿ ಮಾಡಿ, ನೀವು ದಾವಣಗೆರೆಗೆ ಬರ್ತೀರಾ, ನನ್ನನ್ನು ಬಂದು ಭೇಟಿ ಮಾಡಿ. ನಾನು ಯಾರ ಮನೆಗೂ ಹೋಗೋದಿಲ್ಲಪ್ಪ, ನೀವು 1,00,000 ಕೊಡ್ತೀನಿ ಬನ್ನಿ ಅಂದರೂ ಕೂಡ ಹೋಗೋದಿಲ್ಲ. ನನಗೆ
ಗುರುಗಳ ಆಜ್ಞೆ ಆಗಬೇಕು. ಏನೋ ಅಲ್ಲಿ ಮುಖ್ಯವಾದಂತಹ ಕೆಲಸಗಳಿರಬೇಕು, ಪರಿಹಾರ ಬೇಕು ಅನ್ನೋರಿಗೆ ನನ್ನ ಒಂದು ಅವಶ್ಯಕತೆ, ಅಲ್ಲಿ ಹೋಗಲೇಬೇಕು ಅಂದಾಗ ಮಾತ್ರ ಹೋಗ್ತೀನಿ ಹೊರತು ಇಷ್ಟು ಬಂದವ್ರ ಮನೆಗೆಲ್ಲ ಖಂಡಿತವಾಗ್ಲೂ ನಾನು ಹೋಗೋದಿಲ್ಲ, ಹೋಗಂಗಿಲ್ಲ. ರೀಸನ್ ಏನು ಅಂದರೆ, ಈ ಸೂಕ್ಷ್ಮ ವಿದ್ಯೆಗಳನ್ನು, ಕಲೆಗಳನ್ನು ಕಲಿಬೇಕಾದ್ರೆ 108 ನಿಯಮಗಳಿಗೆ ಸಹಿ ಹಾಕಿ ಈ ವಿದ್ಯೆಗಳನ್ನು ಹೇಳ್ಕೊಟ್ಟಿರೋದು ನಮ್ಮ ಗುರುಗಳು. ಅದರಲ್ಲಿ ಕೆಲವೊಂದು ನಿಯಮಗಳಿದೆ. ಆದ್ದರಿಂದ ನೀವು ಯಾರ್ಯಾರು ಕಾಲ್ ಮಾಡ್ತೀರಾ ದಯಮಾಡಿ ನಮ್ಮನೆಗೆ ಬನ್ನಿ ಅಂತ ಹೇಳೋದಲ್ಲ, ಮೊದಲು ನೀವು ನನ್ನನ್ನು ಬಂದು ಭೇಟಿ ಮಾಡಿ ನಿಮ್ಮ ಪರಿಚಯ ಆಗಬೇಕು, ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕು. ನನ್ನ ಅವಶ್ಯಕತೆ ಏನಾದರೂ ನಿಮಗೆ ಇದ್ದರೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಸುಮ್ಮನೆ ಓದೋರ ಮನೆಗೆಲ್ಲ ನಾನು ಅಲ್ಲಿ ಹೋಗಿದ್ದೀನಿ ಅಂತ ಅಂದ್ಕೊಂಡು 100 ಜನ ಇರ್ತಾರೆ, 100 ಜನದ ಮನೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ನಾನು ಎಲ್ಲಿ ಹೋಗಿರ್ತೀನಿ, ಅವ್ರು ಬಂದಿರ್ತಾರೆ, ನನ್ನನ್ನು ಕರ್ಕೊಂಡೋಗಿರ್ತಾರೆ, ಅವ್ರದ್ದೇನೋ ಸಮಸ್ಯೆಗಳಿಗೆ ಪರಿಹಾರ ಬೇಕಿರುತ್ತೆ, ಆದ್ದರಿಂದ ಅಲ್ಲಿ ಹೋಗಿದ್ದು ಬರ್ತೀನಿ. ಇನ್ನೊಂದು ಸಲ ಏನಾದರೂ ಬೇರೆಯವ್ರ ಮನೆಗೆ ಹೋದಾಗ ಅವ್ರು ನನ್ನ ಹತ್ರ ಬಂದು ಹೋಗಿರೋದ್ರಿಂದ ಇದಿರೇನಪ್ಪ ಅಂತ ಕೇಳ್ಕೊಂಡು ಬೇಕಾದ್ರೆ ನಾನೇ ಹೋಗಿ ಬರ್ತೀನಿ ಹೊರತು ಸುಮ್ಮನೆ ಯಾರೋ ಕರೆದ್ರು ಹಂಗಂತ ಬರೋದಿಲ್ಲ. ಸುಮಾರು ಜನ ಕಾಲ್ ಮಾಡ್ತಾರೆ. ಮೊನ್ನೆ ಯಾರೋ ಒಬ್ಬರು ಕನಕಪುರದಿಂದ ಕಾಲ್ ಮಾಡಿದರು. ಸೊ ಅಲ್ಲಿಂದ ಈ ಥರ ಗುರುಜಿ, ಕನಕಪುರ ಅಲ್ಲ, ತಲಕಾಡು ಮೇಕೆದಾಟಿಂದ ಕಾಲ್ ಮಾಡಿದ್ದ ವ್ಯಕ್ತಿ, ಬನ್ನಿ ಗುರುಗಳೇ ನೀವು ಮೇಕೆದಾಟಿಗೆ. ನಾನು ಹಂಗೆಲ್ಲ ಬರಲ್ಲಪ್ಪ, ಮೊದಲು ಬಂದು ಭೇಟಿ ಮಾಡಿ. ಅಯ್ಯೋ ನನಗೆ ಬೆಂಗಳೂರು ನಾನು ಬಂದೇ ಇಲ್ಲ ಗುರುಜಿ, ಯಾರ್ದೋ ಒಂದು 2 ಸಲ ಮದುವೆಗೆ ಬಂದಿದ್ದೆ ಅಷ್ಟೇ, ಅದಾದಮೇಲೆ ನನಗೆ ಬಂದಿಲ್ಲ, ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಇರೋದು, ನನಗಷ್ಟೆಲ್ಲ ಓಡಾಡೋದಕ್ಕೆ ಗೊತ್ತಿಲ್ಲ ಅಂತ. ಸೊ ಇವನು ಗುರುಗಳನ್ನು ಭೇಟಿ ಮಾಡಬೇಕು, ಗುರುಗಳು ಶಿಷ್ಯನ ನೋಡ್ಕೊಂಡು ಹೋಗ್ಬೇಕು ಅಥವಾ ವಿದ್ಯಾರ್ಥಿ ನೋಡ್ಕೊಂಡು ಹೋಗ್ಬೇಕು. ವಿದ್ಯಾರ್ಥಿಗಳಿಗೆ ಗುರುಗಳು ನೋಡ್ಕೊಂಡು ಹೋಗೋ ಯೋಗ್ಯತೆ ಅರ್ಹತೆ ಇಲ್ಲ. ಸೊ ಅವ್ರಿಗೆ ಈಗ ಗುರುಗಳು ಬಂದು ಅವನಿಗಿಂತ ಹಿರಿಯರು, ವಯಸ್ಸಾದವರು, ಪ್ರಮುಖರು, ಮುಖ್ಯಸ್ಥರು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮೇಲ್ಗಡೆ ಇರುವಂಥ 5ನೇ ಆಕಾಶ ತತ್ವದಲ್ಲಿರುವಂಥ ಗುರುಗಳು ಇವನನ್ನ ಅಡ್ರೆಸ್ ಹುಡ್ಕೊಂಡು ಬಸ್ ಹಿಡ್ಕೊಂಡು ಕಾರಲ್ಲೋ ಇವನಿರೋ ಜಾಗಕ್ಕೆ ಹೋಗ್ಬೇಕಂತೆ. ಅವನಿಗೆ ಬೆಂಗಳೂರು ಗೊತ್ತಿಲ್ವಂತೆ. ದಯವಿಟ್ಟು ಈ ರೀತಿ ಎಲ್ಲ ತಿಕ್ಕಲಾಗಿ ಯೋಚನೆ ಮಾಡೋದ್ರಿಂದ ನಯಾ ಪೈಸದ ಉಪಯೋಗ ಇಲ್ಲ. ಪ್ರತಿಯೊಂದು ವಿಷಯಗಳನ್ನು ಮನುಷ್ಯ ಹುಟ್ಟಿದಾಗಲೇ ಕಲಿಸ್ಬಿಡ್ಬೇಕು. ಅವನಿಗೆ ಬುದ್ಧಿ ಬರಬೇಕಾದ್ರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಬಿಡ್ಬೇಕು. ಹೇಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಮನುಷ್ಯನಿಗೆ ಆ ಸಾಮಾನ್ಯ ಜ್ಞಾನಕ್ಕಿಂತನೂ 2 ಹಂತದಲ್ಲಿ ಕೆಳಗಡೆ ಇದ್ದಾರೆ. ಇನ್ನ ಪರಮಜ್ಞಾನ, ಬ್ರಹ್ಮಜ್ಞಾನ ಯಾವಾಗ ಇವ್ರು ತಿಳ್ಕೊಳ್ಳೋದು, ಯಾವಾಗ ಇವ್ರಿಗೆ ಒಲಿಯುತ್ತೆ? ಸಾಮಾನ್ಯ ಜ್ಞಾನನೇ ಇವರು ಇನ್ನೂ ಆ ಹಂತನ್ನೇ ಮುಟ್ಟಿಲ್ಲ ಅಂತಂದ್ರೆ ಇನ್ನು ಮೇಲ್ಭಾಗಕ್ಕೆ ಯಾವಾಗ ಹೋಗ್ತಾರೆ? ಯಾವಾಗ ಹೈಯರ್ ಕಾನ್ಷಿಯಸ್ನೆಸ್ ಇವ್ರಿಗೆ ಪ್ರಾಪ್ತಿ ಆಗೋದು? ಯಾಕೆ ಹಿಂಗೆಲ್ಲ ಆಗುತ್ತೆ ಅಂದರೆ, ಅದಕ್ಕೆ ಚಿಕ್ಕದ್ರಲ್ಲಿ ಹೇಳ್ಕೊಟ್ಟಿರಲ್ಲ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ. ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಗುರುಗಳಿಂದ ನಾನು ಏನೇನು ಕಲ್ತಿದ್ದೀನಿ, ನನ್ನ ಅನುಭವಗಳೇನು, ನಾನು ಧ್ಯಾನದಲ್ಲಿ ಕಂಡಂಥ ಕೆಲವೊಂದು ಅತ್ಯದ್ಭುತವಾದ ವಿಚಾರಗಳನ್ನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ, ಕೆಲವೊಂದು ಕ್ಲಾಸಸ್ ಮಾಡ್ತೀನಿ. ಕ್ಲಾಸಸ್ ಬಂದಾಗ, ನೀವು ಬಂದಾಗ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ಇದನ್ನು ಹೇಳ್ಕೊಡ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ಕಿರಿಯರು, ಸಮಾನ ವಯಸ್ಕರರು, ಹಿರಿಯರು, ಪ್ರಮುಖರು, ಅದಕ್ಕಿಂತ ಮೇಲ್ಭಾಗದಲ್ಲಿರುವಂಥವ್ರು, ಮೇಲ್ ಹಂತದಲ್ಲಿರುವಂಥವ್ರು ಗುರುಗಳನ್ನು ನೀವು ಹೋಗಿ ಭೇಟಿ ಮಾಡೋದು ಸೂಕ್ತವಾದದ್ದು. ಅವರು ನಿಮಗೆ ಅವಾಗ ಆಶೀರ್ವಾದ ಮಾಡ್ತಾರೆ, ಕೃಪೆನೂ ಮಾಡ್ತಾರೆ, ಅನುಗ್ರಹನೂ ಕೊಡ್ತಾರೆ. ಅದು ಬಿಟ್ಬಿಟ್ಟು ನೀವು ನಮ್ಮನೆಗೆ ಬನ್ನಿ, ನೀವೇನಾದರೂ ಮೈಸೂರು ಕಡೆ ಬಂದರೆ ಬನ್ನಿ, ದಾವಣಗೆರೆ ಕಡೆ ಬಂದರೆ ಬನ್ನಿ, ಧಾರವಾಡ ಕಡೆ ಬಂದರೆ ಬನ್ನಿ, ಹಂಗೆ ನೀವು ಮಂಗಳೂರು ಕಡೆ ಬಂದರೆ ಬನ್ನಿ, ಎಲ್ಲಿ ಬಂದ್ರೂ ಕೂಡ ನನ್ನ ಕೆಲಸ ಬೇರೆ ಇರುತ್ತೆ. ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಹೊರತು ನಿಮ್ಮನ್ನು ನೀವು ಕರಿತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಬರೋದಿಲ್ಲ. ಬಂದೇ ಬರ್ತೀನಿ ನಿಮ್ಮ ಮನೆಗಳಿಗೆಲ್ಲ. ಅವಶ್ಯಕತೆ ಇದ್ದರೆ ಮೊದಲು ನೀವು ನನ್ನನ್ನು ಬಂದು ಭೇಟಿ ಆಗಬೇಕು, ಪರಿಚಯ ಮಾಡಬೇಕು. ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದ ನಂತರ ಆಮೇಲೆ ಬೇಕಾದರೆ ನಾನು ನಿಮ್ಮ ಮನೆಗೆ ಬರ್ಬೋದೇ ಹೊರತು ಖಂಡಿತವಾಗ್ಲೂ ಹಂಗೆ ಬರೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಕರಿಬೇಡಿ ಯಾರನ್ನೂ. ಆ ಥರ ನನ್ನೇ ಅಂತಲ್ಲ, ಯಾವುದು ಗುರುಗಳನ್ನು ಕರಿಬೇಡಿ. ಎಲ್ಲೋ 100ರಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಯಾರು ಕರೆದ್ರೂ ಬೇಕಾದ್ರೂ ಹೋಗ್ತಾರೆ. ಬಟ್ ಆ ಥರದವ್ರು ಅಲ್ಲ ನಾನು. ನನ್ನದೇ ಆದಂಥ ಕೆಲವೊಂದು ನಿಯಮಗಳಿದೆ. ಈ ಸೂಕ್ಷ್ಮ ವಿದ್ಯೆ, ಸ್ಥೂಲ ವಿದ್ಯೆ, ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಈ ವಿದ್ಯೆಗಳನ್ನು ಕಲ್ತ್ಕೊಂಡವ್ರಿಗೆ ಯಾರು ಬೇಕಾದ್ರೂ ಕಲಿಬೋದು, ಭಾಳ ಸುಲಭ.
ಆದರೆ ಅದನ್ನು ಪಾಲನೆ ಮಾಡೋದಿದೆಯಲ್ಲ, ಇದು ತುಂಬ ತುಂಬ ಕಷ್ಟ. ಇದೊಂಥರ ಕಬ್ಬಿಣದ ಕಡಲೆ ಇದ್ದಂಗೆ. ಎಷ್ಟೋ ಜನ ಈ ನಿಯಮಗಳನ್ನು ಹೇಳಿದ್ರು ಕೂಡ ಅದನ್ನು ನಾನು ಹೇಳ್ದಂಗೆ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಹೋದಂಥವ್ರು ಸುಮಾರು ಜನ. ನಾನು ಗುರುಗಳು ನನಗೆ ಹೇಳ್ಕೊಡೋದು, ಒಂದು ಹೆಜ್ಜೆ ಅವ್ರು ಇಡಲಿ ಮೊದಲು, ಆಮೇಲೆ ಬೇಕಾದ್ರೆ ನೀನು 3 ಹೆಜ್ಜೆ ಇಡೋದಕ್ಕೆ ನಿನಗೆ ಅವಕಾಶ ಇದೆ. ಅವ್ರು 1 ಹೆಜ್ಜೆನೂ ಇಡದೇನೆ ನೀನು ಯಾವುದೇ ಕಾರಣಕ್ಕೂ ಇಡಂಗಿಲ್ಲ. ಇದು ನನ್ನ ಹೆಂಡತಿ ಮಕ್ಕಳಿಗೂ ಕೂಡ ಅನ್ವಯ. ಅವ್ರು ಏನಾದರೂ ಕೇಳಿದ್ರೆ ಮಾತ್ರ ಹೇಳ್ತೀನಿ ಹೊರತು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ದಯಮಾಡಿ ಯಾರ್ಯಾರು ಹಿರಿಯರು ಅಂತಿರ್ತಾರೆ, ನೀವು ಗೌರವ ಕೊಡುವಂಥ ವ್ಯಕ್ತಿಗಳು, ಪ್ರೀತಿಸುವಂಥವ್ರು, ಸೊ ಶ್ರದ್ಧೆ ಭಕ್ತಿ ಇರೋವಂಥವ್ರು ಈ ರೀತಿಯ ವಿಚಾರಗಳನ್ನು ದಯವಿಟ್ಟು ಮಾಡಬೇಡಿ. ಯಾರ್ಯಾರು ನನಗೆ ಕಾಲ್ ಮಾಡಿ ಕರೆದಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ, ಹೊಸಬ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಅಥವಾ ನನಗೆ ಅಂತಲ್ಲ, ನನ್ನ ಥರ ಇರೋವಂತಹ ಸಾಕಷ್ಟು ಜನ ಗುರುಗಳನ್ನು ನೀವು ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಹೊರತು ಅವರನ್ನು ನೀವು ಕರ್ಕೊಳ್ಳೋದಲ್ಲ. ಬಂದೇ ಬರ್ತಾರೆ, ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ಬರ್ತಾರೆ. ಅದಕ್ಕೆ ಸಮಯ ಕೂಡ ಬರಬೇಕು. ನೀವೊಂದು 10 ಸಲ ಬಂದರೆ ಅವ್ರು ಯಾವಾಗಲೂ 1 ಸಲ ಬರೋವಂಥ ಸಾಧ್ಯತೆಗಳಿದ್ದಾವೆ. ನೀವು 10 ಸಲ ಬಂದರೆ ಅವರು 1 ಸಲ ಬರೋವಂಥ ಸಾಧ್ಯತೆಗಳಿದ್ದಾವೆ. ನೀವು ಏನೂ ಬರ್ದೇನೆ ಬನ್ನಿ ಅಂತ ಕರೆದ್ರೆ ಇದೊಂಥರ ನನ್ನ ಪ್ರಕಾರ ಪಾಪಕೃತ್ಯ ಇದು. ಆದ್ದರಿಂದ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಸೊ ಮೊದಲಿಗೆ ಹಿರಿಯರಿಗೆ, ಮುಖ್ಯಸ್ಥರಿಗೆ, ಸೊ ಗುರುಗಳಿಗೆ ಶ್ರದ್ಧೆ ಭಕ್ತಿಯಿಂದ, ನಂಬಿಕೆ ವಿಶ್ವಾಸದಿಂದ ಗೌರವವನ್ನು ನೀಡೋದು ಕಲ್ತ್ಕೊಳ್ಳಿ. ಅವ್ರು ಹೇಳ್ದಂಗೆ ನೀವು ಕೇಳಬೇಕೆ ಹೊರತು ನೀವು ಹೇಳ್ದಂಗೆ ಅವ್ರನ್ನ ಕೇಳೋದಲ್ಲ. ಸಮಸ್ಯೆಗಳು ನಿಮಗಿದ್ರೆ ಪರಿಹಾರಕ್ಕೆ ಸಮಸ್ಯೆಗಳು ಬಗ್ಬೇಕು, ತಲೆಬಾಗಬೇಕು. ಸಮಸ್ಯೆಗಳಿಗೆ ಪರಿಹಾರ ತಲೆಬಾಗೋದಲ್ಲ. ಹಂಗೇನಾದರೂ ಸಮಸ್ಯೆಗಳಿಗೇನಾದರೂ ಪರಿಹಾರ ತಲೆಬಾಗ್ಬಿಡ್ತು ಅಂತಂದರೆ ನಿಮ್ದು ಜೀವಮಾನದಲ್ಲಿ ಯಾವತ್ತೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದೇ ಇಲ್ಲ. ಆದ್ದರಿಂದ ನಿಮಗೆ ಜ್ಞಾನ ಬೇಕಾ? ಖಂಡಿತವಾಗ್ಲೂ ಜ್ಞಾನಕ್ಕೆ ತಲೆಬಾಗಬೇಕು, ಅಂದರೆ ಕಾಲಿಗೆ ನಮಿಸ್ಬೇಕು. ಸೊ ದಡ್ಡತನ, ಮೂರ್ಖತನ ಇದಕ್ಕೆ ನಮಿಸ್ಬೇಕು. ಸೊ ಸಮಸ್ಯೆಗಳು ಪರಿಹಾರಕ್ಕೆ ನಮಿಸ್ಬೇಕು. ಪರಿಹಾರ ಬಂದು ಸಮಸ್ಯೆಗೆ ನಮಿಸೋದು ಅಂತಲ್ಲ. ಅದಕ್ಕೋಸ್ಕರ ಯಾರ್ಯಾರು ಕಾಲ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ನಿಮಗೆ ಎಂಥದ್ದೇ ಸಮಸ್ಯೆಗಳಿರಲಿ, ಅದು ಏನೇ ಇರಬಹುದು, ಅದು ಎಷ್ಟೇ ದೊಡ್ಡ ಗಾತ್ರದ್ದಿರ್ಬೋದು. ಸಮಸ್ಯೆಗಳಲ್ಲಿ 5 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು, ಸಿಕ್ಕಾಪಟ್ಟೆ ದೊಡ್ಡ ಗಾತ್ರದ್ದು. ಅದನ್ನು ಹೇಳೋದಕ್ಕೆ, ಅಳತೆ ಮಾಡೋದಕ್ಕಾಗಲ್ಲ, ಆ ರೀತಿ ಸಮಸ್ಯೆಗಳೆಲ್ಲ ಇರ್ತವೆ. ಅದು ಬಹಳ ರೇರ್. ಅದಕ್ಕೆ ಅದು ಬಿಟ್ಬಿಡಿ. 4 ಥರ ಸಮಸ್ಯೆಗಳು. ಇದರಲ್ಲಿ ಯಾವುದಿದ್ರೂ ಪರವಾಗಿಲ್ಲ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗೆ ಮೂಲ ಹುಡುಕದೇನೆ, ಸಮಸ್ಯೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳದೇನೆ ನಿಮಗೆ ಪರಿಹಾರ ಆಗಲಿ, ಮಾರ್ಗದರ್ಶನ ಆಗಲಿ, ಸುಮ್ಮನೆ ಸಮಾಧಾನ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ತಿಳ್ಕೊಂಡ ನಂತರನೇ ಮಾಡೋದಕ್ಕಾಗೋದು. ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ, ಡೈರೆಕ್ಟಾಗಿ ಫೋನ್ ಮಾಡಿಬಿಡೋದು. ಫೋನ್ ಮಾಡಿ ನನಗೆ ಈ ಥರ ಸಮಸ್ಯೆ ಇದೆ, ಸೊಲ್ಯೂಷನ್ ಕೊಡಿ ಗುರೂಜಿ. ಈ ಸಮಸ್ಯೆಗೆ ಕಾರಣ ಏನು, ಯಾವಾಗ ಹುಟ್ಟಿತು, ಎಷ್ಟು ದಿವಸದಿಂದಿದೆ, ಇದರದ್ದು ಡೆನ್ಸಿಟಿ ಏನು, ಇದ್ರದ್ದು ಏನೂ ನನಗೆ ನಯಾ ಪೈಸದ ನಾಲೆಡ್ಜ್ ಇದ್ದಿಲ್ಲ. ಆಯ್ತು ಬಿಡಪ್ಪ, ಪರಿಹಾರ ಕೊಟ್ಟುಬಿಡ್ತೀನಿ ಕಣೆ, ಆಗೋಯ್ತು, ಮುಗ್ದೋಯ್ತು ಎಲ್ಲ, ಓಕೆ 2 ದಿವಸದಲ್ಲಿ ಸಾಲ್ವ್ ಆಗ್ಬಿಡ್ತದೆ ಅಂತ. ಖಂಡಿತವಾಗ್ಲೂ ಹಂಗೆ ಆಗೋದಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ಹತ್ರ ಫೋನ್ ಮಾಡಂಗಿದ್ರೆ, ವೈಯಕ್ತಿಕವಾಗಿ ಏನೇ ಸಮಸ್ಯೆಗಳಿದ್ದರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ವಾಟ್ಸಪ್ ಮಾಡಿ. ಸೊ ನಿಮ್ಗೆ ಅಡ್ರೆಸ್ಸು, ಲೊಕೇಶನ್ ಎಲ್ಲ ಕಳಿಸ್ತೀನಿ. 2 ದಿವಸ ಮುಂಚಿತವಾಗಿ ನನಗಿಂಥ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಅಪಾಯಿಂಟ್ಮೆಂಟ್ ಇದೆ. ನಿಮ್ಗೆ ಯಾವಾಗ ಬೇಕು ಅಂತೇಳಿ ಆ ಸಮಯದಲ್ಲಿ ನಾನು ಅವ್ರಿಗೆ ಕೊಡ್ತೀನಿ. ಇಂಥ ಸಮಯಕ್ಕೆ ಬನ್ನಿ ಅಂತೀನಿ, ಆ ಸಮಯಕ್ಕೆ ಬಂದು ಕೂತ್ಕೊಂಡು ಹೇಳ್ಬೋದು. ಅದು ಬಿಟ್ಬಿಟ್ಟು ಖಂಡಿತವಾಗ್ಲೂ ಹರಟೆ ಹೊಡೆಯೋದಕ್ಕೆ, ನಿಮ್ಮ ಬೇರೆ ಬೇರೆ ರೀತಿ ವಿಚಾರಗಳು ಮಾತಾಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ದಯವಿಟ್ಟು ಹಂಗೆ ಮಾಡಬೇಡಿ. ಮಾಡಿ ಏನಾದರೂ ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳಂಗಿದ್ರೆ, ನಿಮಗೇನಾದರೂ ಆಸಕ್ತಿ ಇದ್ದರೆ, ಏನಾದರೂ ಸಂಶಯಗಳಿದ್ದರೆ ಅದನ್ನು ಕೇಳಿ. ಕೇಳಿ ಪ್ರತಿಯೊಬ್ಬರಿಗೂ ನಾನು ಮಾತಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವಾಯ್ಸನ್ನು ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಕಾಲ್ ಯಾರಾದರೂ ಮಾಡೋಂಗಿದ್ರೆ ಇನ್ನೂ ಉತ್ತಮ. ನಾನು ನಿಮ್ಮ ಜೊತೆ ಆನ್ಸರ್ ಮಾಡೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಪಾಪ ಅವ್ರಿಗೂ ಅರ್ಥ ಆಗುತ್ತೆ. ಕೆಲವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಗೊತ್ತಿಲ್ಲ, ಕೆಲವರು ಅದ್ಭುತವಾಗಿ ಕೇಳ್ತಾರೆ ಪ್ರಶ್ನೆಗಳು. ಅಂಥವ್ರಿಗೆ ಉತ್ತರ ಕೊಡೋದಕ್ಕೆ ನನಗೂ ಉತ್ಸಾಹ ಜಾಸ್ತಿ ಆಗುತ್ತೆ. ಆದ್ದರಿಂದ ವೈಯಕ್ತಿಕವಾಗಿ ಬೇಕಂದರೆ ನೀವು ನೇರವಾಗಿ ಬರಬೇಕು. ಏನಾದರೂ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಏನಾದರೂ ಇದ್ದರೆ
ಖಂಡಿತವಾಗ್ಲೂ ನೀವು ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಗೂಗಲ್ ಮೀಟ್ ಲಿಂಕನ್ನು ಕಳಿಸ್ತೀನಿ, ಕೂತ್ಕೊಳ್ಳಿ. ಸೊ ಸ್ಕ್ರೀನಲ್ಲಿ ಎದುರು ಬದುರು ಕೂತ್ಕೊಂಡು ಮಾತಾಡೋದು, ಆ ಮಾತುಗಳನ್ನು ವಿಡಿಯೋ ಮೂಲಕ ಹಾಕಿದ್ರೆ ನೋಡಿದವ್ರಿಗೆ ಒಂದಷ್ಟು ಅರ್ಥ ಆಗುತ್ತೆ, ಇವ್ರು ಏನು ಮಾತಾಡ್ತಾವ್ರೆ. ಸೊ ನಮಗೇನಾದರೂ ಒಂದು ಅನುಕೂಲ ಆಗುತ್ತೆ, ಎಲ್ಲವೂ ಕೂಡ ಹೇಳ್ಬೋದು. ಒಬ್ಬರ ಜೊತೆಗೆ ಕೂತ್ಕೊಂಡು ಮಾತಾಡೋ ಬದಲು ಒಬ್ಬರ ಜೊತೆ ಮಾತಾಡಿರೋದನ್ನ ಇನ್ನೂ ಒಂದು ಅಷ್ಟು ಜನ ನೋಡೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಸೊ ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಜೊತೆ ನೀವು ನನ್ನನ್ನು, ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಖಚಿತವಾಗಿ ಸಿಕ್ಕೇ ಸಿಗುತ್ತೆ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ, ಅದಂತೂ ಗ್ಯಾರಂಟಿ. ಆದರೆ ಫೋನಲ್ಲಿ ಕೂತ್ಕೊಂಡು ನನಗೆ ಸರ್ವಿಸ್ ಕೊಡ್ತೀರಾ, ನಾನಿರೋದು ಮೈಸೂರಲ್ಲಿ, ನಾನಿರೋದು ತುಮಕೂರಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ನಾನು ಹೊಸಕೋಟೆಯಲ್ಲಿದ್ದೀನಿ ಅಂತ. ಹೊಸಕೋಟೆ, ತುಮಕೂರು ಇವೆಲ್ಲ ಏನಿಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ದುಬೈಯಿಂದ ಬಂದು ನನ್ನನ್ನು ಕನ್ಸಲ್ಟೇಷನ್ ಫೀಸ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಹೋಗೋನು. ದುಬೈಯಿಂದ ಬಂದವನು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಹೋಗೋನು. ಅವನು ಅದನ್ನು ಹೇಳ್ದ, ಗುರುಜಿ ನಿಮ್ಗೆ 2 ಲಕ್ಷ ಕೊಟ್ಬಿಡ್ತೀನಿ ಇಲ್ಲೇ ವಿಡಿಯೋಲ್. ಇಲ್ಲ, ಸಾಧ್ಯವಿಲ್ಲಪ್ಪ, ನಿನ್ನ ಸಮಸ್ಯೆ ಬೃಹದಾಕಾರವಾಗಿರೋದು, ಅದಕ್ಕೆ ಸಾಧ್ಯವಿಲ್ಲ, ನೀನು ಬಂದು ಭೇಟಿ ಮಾಡುವ. ಸೊ ಅಲ್ಲಿಂದ ಬಂದ, ಕೂತ್ಕೊಂಡ, ಎಲ್ಲ ಮಾತಾಡ್ದ. ಅವನಿಗೊಂದಷ್ಟು ಅವನ ಸಮಸ್ಯೆಗೆ ಕಾರಣಗಳು ಸಿಕ್ತು, ಮೂಲ ಸಿಕ್ತು. ಅದನ್ನೆಲ್ಲ ತಿಳಿದು ಇಂತಿಂಥ ಪರಿಹಾರಗಳು ಮಾಡಿದ್ರೆ ನಿನಗೆ ಒಂದು 108 ದಿವಸದಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅವನಿಗೆ ಏನೇನು ಮಾಡಬೇಕು ಕ್ರಿಯೆಗಳನ್ನು ನಾನು ಏನೇನು ಮಾಡ್ತೀನಿ ಎಲ್ಲವನ್ನ ಬಿಡಿಸಿ 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 ಅತ್ಯದ್ಭುತವಾಗಿ ತಿಳಿಸಿ ಆಯ್ತಾ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಹಂಗಾಗಿರೋದ್ರಿಂದ ಸಾಲ್ವ್ ಆಗುತ್ತೆ. ನೇರವಾಗಿ ಬರಬೇಕು. ಅದು ಬಿಟ್ಟು ನೀವು ಬರ್ತೀರಾ, ಫೋನಲ್ಲಿ ಹೇಳಿ ನನಗವೆಲ್ಲ ಬರೋಕ್ಕಾಗಲ್ಲ, ನಾನು ಬೆಂಗಳೂರು ನೋಡಿಲ್ಲ, ಯಾರ್ಯಾರೆಲ್ಲ ಈ ರೀತಿ ಕಳ್ಳಂಗೊಂದು ಪಿಳ್ಳೆನವ ಅಂತ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಈ ರೀತಿ ಮಾಡ್ತಾರೆ, ನಾನು ತುಂಬ ದೂರ ಇದ್ದೀನಿ ಅಂದರೆ ನಿಮಗೆ ಪರಿಹಾರಗಳು ಬೇಕಾಗಿಲ್ಲ. ನಿಮಗೆ ಯಾವುದೇ ರೀತಿ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ನಿಮಗೆ ಜ್ಞಾನಾರ್ಜನೆ ಅನ್ನೋದು ಡಸ್ಟ್ಬಿನ್ನಲ್ಲಿ ಹಾಕಿರೋಂಥ ಕಸಕ್ಕೆ ಸಮ. ಅಂಥವ್ರು ಮಾತ್ರನೇ ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಹೊರತು ಖಂಡಿತವಾಗ್ಲೂ ಆ ರೀತಿ ನಮಗಿಲ್ಲ, ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಬೇಕು ಅನ್ನೋರು ತಲೆಬಾಗಿ ಶ್ರದ್ಧೆ ಭಕ್ತಿಯಿಂದ ಓಡೋಡ್ ಬಂದ್ಬಿಡ್ತಾರೆ. ಯಾರು ಸುಮ್ಮನೆ ಮುಂದಿನ ವಾರ, ಮುಂದಿನ ತಿಂಗಳು, ಒಂದು 3 ತಿಂಗಳು ಬಿಟ್ಟು ಮುಂದಿನ ವರ್ಷ ಬರ್ತೀನಿ, ಯಾರೋ ಪುಣ್ಯಾತ್ಮರು ಒಂದಷ್ಟು ಜನ ಇದ್ದಾರೆ. ಅವ್ರು ಆಲ್ರೆಡಿ ನನ್ನ ಪರಿಚಯ ಆಗಿ 2-3 ವರ್ಷ ಆಗೋಯ್ತು. 3 ವರ್ಷದಿಂದ ಬರೋದ್ರಲ್ಲೇ ಅವನೇ ಬರ್ತೀನಿ, ಮುಂದಿನ ವಾರ ಬರ್ತೀನಿ, ಹಬ್ಬ ಮುಗಿಸ್ಕೊಂಬರ್ತೀನಿ, ಎಕ್ಸಾಮ್ ಆದ್ಮೇಲೆ ಬರ್ತೀನಿ, ಕೆಲಸ ಆದ್ಮೇಲೆ ಬರ್ತೀನಿ, ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಮುಗಿಸ್ಕೊಂಬರ್ತೀನಿ. ಅವ್ನು ಬರೋದಕ್ಕೆ ಸಾಧ್ಯವೂ ಇಲ್ಲ. ಮತ್ತೆ ಕೆಲವರು ಇಲ್ಲಿ ನಡೆಯುವಂಥ ಕುಂದುಕೊರತೆಗಳ ಬಗ್ಗೆ, ಲೋಪದೋಷಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬಂದ್ಬಿಡ್ತಾರೆ. ನನಗೆ ಡೈರೆಕ್ಟಾಗಿ ಬಂದರೆ ಬಹಳ ಕೆಟ್ಟ ಕೋಪ ಬರ್ತದೆ. ನನಗೆ ನೇರವಾಗಿ ಬರೋರು ಕಂಡ್ರೆ ಸಾಧ್ಯವೇ ಇಲ್ಲ. ನಿಜವಾಗ್ಲೂ ಬಹಳ ಕೋಪ, ಏನಾದರೂ ತಗೊಂಡು ಹೊಡೆದೇ ಬಿಡ್ತೀನಿ, ಬಾರಿಸ್ಬಿಡ್ತೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಅಲರ್ಜಿ ಕೆಲವೊಂದು ವಿಚಾರಗಳು, ಆ ರೀತಿ ಅಲರ್ಜಿ ಕೆಲಸಗಳನ್ನು ಮಾಡಬೇಡಿ. ಯಾರೇ ಬಂದರೂ ಕೂಡ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಾನು ಟೈಮಿಂಗ್ಸ್ ಕೊಟ್ಟಿರ್ತೀನಿ. ಬೆಂಗಳೂರು ಟ್ರಾಫಿಕಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ, ನೋ ಪ್ರಾಬ್ಲಮ್. ಅರ್ಧ ದಿವಸ ಹೆಚ್ಚು ಕಡಿಮೆ ಮಾಡೋದು. ಎಷ್ಟೊಂದು ಜನ ಪಾಪ ಇಲ್ಲಿ ಬೆಳಿಗ್ಗೆ ಬರ್ತೀನಿ ಅಂತಾರೆ. ಎಷ್ಟು ಗಂಟೆಗೆ ಬರ್ತೀವಿ? 10 ಗಂಟೆ ಅಷ್ಟರಲ್ಲಿ ಅಲ್ಲಿರ್ತೀನಿ. 10:30 ಆಯಿತು, 11 ಗಂಟೆ ಆಯಿತು, ಬರಲಿಲ್ಲ. 12 ಗಂಟೆ ಆಯಿತು, ಫೋನ್ ಮಾಡಿದ್ರೆ ಬರ್ತಾ ಇದ್ದೀನಿ ಗುರುಜಿ ಆನ್ ದ ವೇ ಅಂತ. ಅವ್ನು ಬರೋ ಅಷ್ಟರಲ್ಲಿ 12:45 ಆಯಿತು. 1 ಗಂಟೆಗೆ ನಾನು ಬೇರೆಯವ್ರಿಗೆ ಹೇಳಿದ್ದೀನಿ. ಇವನು ಬಂದ 1/4 ಗಂಟೆ ಕೂತ್ಕೊಂಡ, ಅವ್ನು ಪರಿಚಯ ಮಾಡ್ಕೊಳ್ಳೋಷ್ಟರಲ್ಲಿ ಅವ್ರು ಬಂದ್ಬಿಟ್ರು. ಪಾಪ ಅವ್ರನ್ನ ಕುಂಡಿಸಿ ಹೆಚ್ಚು ಕಡಿಮೆ 1.5 ಗಂಟೆ 2 ಗಂಟೆ ಕಾಯ್ಕೊಂಡಿದ್ದು ಆಮೇಲೆ ಈತನಿಗೆ ಹೋದ. ಈ ರೀತಿ ಸಾಕಷ್ಟು ಜನ ಏನು ಮಾಡ್ತಾರೆ, ಯಾವುದೋ ಸಮಯಕ್ಕೆ ಕೇಳೋದು, ಯಾವಾಗೋ ಸಮಯಕ್ಕೆ ಬರೋದು, ಇನ್ನೊಬ್ರಿಗೆ ತೊಂದರೆ ಕೊಟ್ಟಂಗಾಗುತ್ತೆ. ಅವ್ರದ್ದು ಸಮಯ, ಇವರು ಟೈಮ್ ಈಸ್ ಮನಿ ಅಂತಾರೆ. ಆದ್ದರಿಂದ ಅವ್ರದ್ದು ಸಮಯ ದುಡ್ಡು ಖರ್ಚಾಗುತ್ತೆ. ಅವ್ರ ಸಮಯನ ನೀವು ತಿನ್ಕೊಂಡಂಗೆ. ಇದೆಲ್ಲ ಸೂಕ್ಷ್ಮ ವಿಚಾರಗಳು ನಿಮಗೆ ಗೊತ್ತಾಗೋದಿಲ್ಲ. ಪಾಪಕರ್ಮಗಳು ಹೇಗೆ ಬರ್ತಾವೆ ಮನುಷ್ಯನಿಗೆ ಅಂದರೆ, ಈಗ ಅವ್ರು 1.5 ಗಂಟೆ 1.25 ಗಂಟೆ ಹೆಚ್ಚು ಕಡಿಮೆ ಕಾಯ್ಕೊಂಡು ಕುಂತಿದ್ರು. ಅವ್ರಿಗೆ ಜೀವನದಲ್ಲಿ ಅವ್ರದ್ದು ಒಬ್ರದ್ದು ವ್ಯಾಲ್ಯೂ ಇರುತ್ತೆ. ಅವ್ರು ಎಷ್ಟು ದುಡಿತಾರೋ ಅಷ್ಟು ಇವನು ಇವಾಗ ಕಟ್ಕೊಡ್ಬೇಕಾಗುತ್ತೆ. ಡೈರೆಕ್ಟಾಗಿ ಕಟ್ಟಲ್ಲ. ನಿಸರ್ಗದಲ್ಲಿ ಇರೋದೇ ಹಿಂಗೆ, ಕೊಡೋದು ತಗೊಳ್ಳೋದು. ನಾವೆಲ್ಲ ಆಕ್ಸಿಜನ್ ಎಳ್ಕೊಳ್ತೀರಿ, ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀರಿ. ಮರ ಆಕ್ಸಿಜನ್ನ ಕೊಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಎಳ್ಕೊಳ್ತದೆ. ಇದೆಲ್ಲವೂ ಕೂಡ ಲೇವಾದೇವಿ, ಕೊಡೋದು ತಗೊಳ್ಳೋದು, ವ್ಯಾಪಾರ ವ್ಯವಹಾರ. ನಿಸರ್ಗನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ಮ ಸಿದ್ಧಾಂತ ಅಂದರೆ ಆ 1.5 ಗಂಟೆ ಕಾಯ್ದಿದ್ದು ಅವರ ವ್ಯಾಲ್ಯೂ ಏನಿದೆ, ಗಂಡ ಹೆಂಡತಿ ಮಗು 3 ಜನ, ಮಗು ಅಂದರೆ ಕಾಲೇಜ್ ಹುಡುಗ,
ಆ 3 ಜನದ ವ್ಯಾಲ್ಯೂನ ಇವನು 1 3/4 ಗಂಟೆ ಕಟ್ಕೊಡ್ಬೇಕಾಗುತ್ತೆ. ಈಗ ಇವನ್ ಪಾಪಕರ್ಮ ಓದ್ಕೊಂಡ, ಅದನ್ನ ನಾವು ಮಾಡಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ. ಸೊ ಆದ್ರಿಂದ ಡೈರೆಕ್ಟಾಗಿ ಬರಬೇಡಿ. ಫೋನಲ್ಲಿ ಕುತ್ಕೊಂಡು ನೀವು ನಮ್ಮ ಮನೆಗೆ ಬನ್ನಿ, ನಾನು ನಿನಗೆ ದುಡ್ಡು ಕೊಡ್ತೀನಿ. ಸುಮಾರು ಜನ ಇರ್ತಾರೆ, ಕೆಲವರು ಶ್ರೀಮಂತರು, ಕೊಬ್ಬಿದ ಜನಗಳು ಅಂತಾರೆ. ಸೊ ಅಹಂಕಾರ ತುಂಬಿರೋರು. ನಿನ್ನ ರೇಟ್ ಎಷ್ಟಯ್ಯ, ಎಷ್ಟು ನಿನ್ನ ಕನ್ಸಲ್ಟೇಷನ್ ಫೀಸು? ಏನು 10,000ನ, 20,000, 50,000ನ, 1,00,000ನ? ಕಳಿಸ್ತೀನಿ, ಈಗಲೇ ಹಾಕ್ತೀನಿ, ಬಾ ನೀನು, ಬರ್ಬೇಕು ನೀನು ಅಂತ ಆವಾಜ್ ಬೇರೆ ಹಾಕ್ತಾನೆ, ಬರ್ಬೇಕು ನೀನು ಅಂತ. ನಿನ್ನ ದೌಲತ್ತಿದ್ರೆ ನಿನ್ನ ಹತ್ರ ಇರಲಿ, ತೊಂದರೆ ಇಲ್ಲ. ಸೊ ಖಂಡಿತವಾಗ್ಲೂ ನೀನು ಬಂದು ಭೇಟಿ ಮಾಡು. ನೀನು ದುಡ್ಡೇ ಕೊಡಬೇಡ, ಪುಕ್ಸಟ್ಟೆ ಬಾ, ಬಂದು ಭೇಟಿ ಮಾಡು. ಆಮೇಲೆ ಐತೆ ನಿನಗೆ ಮುಂದ್ರುಂದಿ ಮುಸಲಮ್ಮ ಪಂಡಗ ಅಂತ ನಿನಗೆ ಇವಾಗೆಲ್ಲ ಇರೋದು, ಆಮೇಲೆ ಐತೆ ಬಾ ನೀನು ಅಂತ. ಅವ್ನು ಬರಲ್ಲ, ಅವನು ಹಠ ಹಿಡಿದು ಕುಂತವ್, ನಿನ್ನ ರೇಟ್ ಎಷ್ಟು ಹೇಳು, ನೀನು ಬಂದು ನನ್ನನ್ನು ಭೇಟಿ ಮಾಡಬೇಕು, ನಾನು ದುಡ್ಡು ಕೊಡ್ತೀನಿ ಅಂತ. ಈ ಥರದವ್ರು ಸುಮಾರು ಜನ ತಿಕ್ಕಲ್ರು, ಹುಚ್ಚರು, ಸೈಕೋ ಸೊಮೆಟಿಕ್ ಪ್ರಾಬ್ಲಮ್ ಇರೋವಂಥವ್ರು ಕಾಲ್ ಮಾಡ್ತಾರೆ, ದುರಾಂಕಾರಿಗಳು. ಸೊ ಹಂಗಾಗಿರೋದ್ರಿಂದ ಇಂಥವ್ರಿಗೆಲ್ಲ ಭಾಳ ದೂರ ಇಟ್ಟಿರ್ತೀನಿ. ಕೆಲವ್ರನ್ನ ಬ್ಲಾಕೇ ಮಾಡಿಬಿಟ್ಟಿದ್ದೀನಿ. ಅವಶ್ಯಕತೆ ಇಲ್ಲ ಇಂಥವರೆಲ್ಲ ಗಾಂಚಲಿ ಮಾತುಗಳು ಆಡೋವಂಥವ್ರು, ಅವಶ್ಯಕತೆ ಇಲ್ಲ. ದಯಮಾಡಿ ನಾನು ನಿಮಗೆ ನನ್ನ ಹತ್ರ ನನ್ನ ವಿಷಯ ಮಾತಾಡ್ತಾ ಇಲ್ಲ. ನೀವು ನನ್ನ ಹತ್ರನಾದರೂ ಬನ್ನಿ, ಬೇರೆ ಗುರುಗಳ ಹತ್ರನಾದರೂ ಹೋಗಿ, ಮೊದಲು ನೀವು ಅವರನ್ನ ಹೋಗಿ ಭೇಟಿ ಮಾಡೋದನ್ನು ಕಲ್ತ್ಕೊಳ್ಬೇಕು ಹೊರತು ಅವರನ್ನು ನಿಮ್ಮನೆಗೆ ಕರೆಸ್ಕೊಳ್ಳೋದಲ್ಲ. ಮೊದಲನೇ ಬಾರಿ ನೀವು ಬಂದು ಭೇಟಿಯಾಗಿ ಅವರ ಸ್ನೇಹ ಸಂಬಂಧ, ಅವರ ಸಾನ್ನಿಧ್ಯ, ಒಡನಾಟವನ್ನು ಅವ್ರು ಮೊದಲು ಉಪಯೋಗ ಮಾಡಿದ್ರೆ ಅದಾದ ನಂತರ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗ್ತದೆ. ಇಲ್ಲ ಅಂದರೆ ಡೆಫಿನೆಟ್ಲಿ ಸಿಗೋದಿಲ್ಲ. ದಯಮಾಡಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಕಾಮೆಂಟ್ ಮಾಡಿ, ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಒಂದು ಗೊಂದಲಕ್ಕೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.